ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ 19 ವರ್ಷದ ನಂತರ ಈಗ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಬಂದು ಶಾಸ್ತ್ರಿ ಸಿನಿಮಾದ ಪೋಸ್ಟರ್ ಅನ್ನು ಹಿಡಿದುಕೊಂಡು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಇವತ್ತು 2 ಶೋ ಇದೆ. 11 ಗಂಟೆಗೆ ಒಂದು ಶೋ ಇದೆ, 2 ಗಂಟೆಗೆ ಒಂದು ಶೋ ಇದೆ. ತಾವು ದರ್ಶನ್ ಅಭಿಮಾನಿ. ದರ್ಶನ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೇನೋ ನೋಡುವ ಭಾಷಣ ಅದೇ ಹಾಗೆ. ತಾವೇನು ಹೇಳ್ತೀರಿ? ಅಣ್ಣವರು ಇಸ್ಮೇಲ್ ರೀಜಾ ಅಂತೇಳಿ ತಾವು ಬರ್ತಿದ್ವಿ ಸರ್. ಬರುವ ಅಂತ ನಾವು ಬಂದ್ವಿ, ಕೆಲಸ ಹೋಗ್ತಾನೋ ಬಿಟ್ಟು ಬಂದ್ವಿ. ಹೋಗ್ಬೇಕಂತ ನಾವು ಎಷ್ಟು ಆಸೆ ಇದ್ವು. ನಾವು ಇನ್ನೊಂದು ಕೆಲಸ ಮೇಲೆ ಹೋಗ್ತಿದ್ವಿ. ಅಣ್ಣವ್ರು ಅಲ್ಲಿ ನೋಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಹೋಗಿ ನೋಡೋಕೆ ಇಲ್ಲ. ಫಿಲಿಮ್ ನೋಡಿದ್ರೆ ಸ್ವಲ್ಪ ಖುಷಿಯನ್ನು ಬಿಡ್ತಾ ಅಣ್ಣ ಅಂತೇಳಿ ನಮ್ಮ ಇಲ್ಲಿ ಬಂದು ನೋಡಿ ಸರ್. ಈಗ 19 ವರ್ಷದ ನಂತರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು. ಜನ ಆಗ್ತಾರೆ ಅಂತ ಅನ್ಸುತ್ತಾ? ಆಗ್ತಾರೆ ಸರ್, ಖಂಡಿತ ಆಗ್ತಾರೆ. ಫ್ಯಾನ್ಸ್ ಬರ್ತಾರೆ, ಮತ್ತೆ ಬೇರೆ ಜನ ಎಲ್ಲ ಬರ್ತಾರೆ. ಬರ್ತಾರೆ ಸರ್, ಫ್ಯಾನ್ಸ್ ಎಲ್ಲ ಬರ್ತಾರೆ. ತಾವೆಲ್ಲಿಂದ ಬಂದಿದ್ದೀರಿ? ತಾಳೂರಿಂದ ಬಂದಿದ್ದೀವಿ ಸರ್. ತಾಳೂರಿಂದ. ಕಟ್ಟಾರ ಅಭಿಮಾನಿ ತಾವು? ಕಟ್ಟಾರ. ಓಕೆ. ತಾವು ಪಕ್ಕ ಅಭಿಮಾನಿ ಸರ್? ತಾವು ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ತಾವೆಲ್ಲರೂ ಅಭಿಮಾನಿಗಳು? ಅಭಿಮಾನಿಗಳು ಸರ್. ಹೌದಾ? ಹೌದು. ಏನ್ರಿ, ಯಾಕೆ ನಿಮ್ ದರ್ಶನ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಮನುಷ್ಯ. ಫಸ್ಟ್ ಆಫ್ ಆಲ್ ಅವನು ಪ್ರಾಣಿ ಪ್ರಿಯ, ಅದಕ್ಕೆ ಇಷ್ಟ ನಮ್ಗೆ. ಪ್ರಾಣಿ ಪ್ರಿಯ ಅನ್ನೋ ಉದ್ದೇಶಕ್ಕೆ ದರ್ಶನ್ ಇಷ್ಟ ನಿಮ್ಗೆ? ಅವನು ಆ್ಯಕ್ಟಿಂಗ್ ಇಷ್ಟ, ಪ್ರಾಣಿ ಪ್ರಿಯ. ಅವನು ಒಳ್ಳೆ ಮಾಡೋ ಸಮಾಜ ಸೇವೆಗಳು ಯಾರೂ ಮಾಡಿಲ್ಲ, ಅದು ಒಳ್ಳೆ ಮನುಷ್ಯ. ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆಯಲ್ಲ, ಕೊಲೆ ಮಾಡಿದಾರೆ ಅಂತೇಳಿ ಆರೋಪ ಇದೆ. ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಅದೆಲ್ಲ ತಪ್ಪ. ಆತನ ಸತ್ತರ ಮಹಾನ್ ಭಾವ. ನಡೀತು. ಅದು ಯಾರ ತಲೆ ಕಟ್ಸ್ಕೊಂಡ್ರ ಮೊನ್ನೆ ಕಲ್ಕತ್ತಾಗ ನಡೀತು. ಅದು ಅಂಥವ್ರಿಗೆ ಬರಂಗಿಲ್ಲ. ಇಂಥ ನಮ್ಮ ಭಾಷೆ ಇಂಥವ್ರನ್ನ ಹಿಡ್ಕೊಂಡೇ ಬೆಳೆಯೋದು. ಇದು ದರ್ಶನ್ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲರೂ ಕೂಡ ಇವತ್ತು ಸಿನಿಮಾ ರಿಲೀಸ್ ಇದೆ. 2 ಶೋ ಇದೆ. ಅದ್ರ ನಡುವೆ ಬಳ್ಳಾರಿ ಈ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ 2ನೇ ರಿಲೀಸ್ ಆಗ್ತಾ ಇದೆ. ನೋಡೋಣ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ 19 ವರ್ಷದ ನಂತರ ಈಗ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಬಂದು ಶಾಸ್ತ್ರಿ ಸಿನಿಮಾದ ಪೋಸ್ಟರ್ ಅನ್ನು ಹಿಡಿದುಕೊಂಡು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಇವತ್ತು 2 ಶೋ ಇದೆ. 11 ಗಂಟೆಗೆ ಒಂದು ಶೋ ಇದೆ, 2 ಗಂಟೆಗೆ ಒಂದು ಶೋ ಇದೆ. ತಾವು ದರ್ಶನ್ ಅಭಿಮಾನಿ. ದರ್ಶನ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೇನೋ ನೋಡುವ ಭಾಷಣ ಅದೇ ಹಾಗೆ. ತಾವೇನು ಹೇಳ್ತೀರಿ? ಅಣ್ಣವರು ಇಸ್ಮೇಲ್ ರೀಜಾ ಅಂತೇಳಿ ತಾವು ಬರ್ತಿದ್ವಿ ಸರ್. ಬರುವ ಅಂತ ನಾವು ಬಂದ್ವಿ, ಕೆಲಸ ಹೋಗ್ತಾನೋ ಬಿಟ್ಟು ಬಂದ್ವಿ. ಹೋಗ್ಬೇಕಂತ ನಾವು ಎಷ್ಟು ಆಸೆ ಇದ್ವು. ನಾವು ಇನ್ನೊಂದು ಕೆಲಸ ಮೇಲೆ ಹೋಗ್ತಿದ್ವಿ. ಅಣ್ಣವ್ರು ಅಲ್ಲಿ ನೋಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಹೋಗಿ ನೋಡೋಕೆ ಇಲ್ಲ. ಫಿಲಿಮ್ ನೋಡಿದ್ರೆ ಸ್ವಲ್ಪ ಖುಷಿಯನ್ನು ಬಿಡ್ತಾ ಅಣ್ಣ ಅಂತೇಳಿ ನಮ್ಮ ಇಲ್ಲಿ ಬಂದು ನೋಡಿ ಸರ್. ಈಗ 19 ವರ್ಷದ ನಂತರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು. ಜನ ಆಗ್ತಾರೆ ಅಂತ ಅನ್ಸುತ್ತಾ? ಆಗ್ತಾರೆ ಸರ್, ಖಂಡಿತ ಆಗ್ತಾರೆ. ಫ್ಯಾನ್ಸ್ ಬರ್ತಾರೆ, ಮತ್ತೆ ಬೇರೆ ಜನ ಎಲ್ಲ ಬರ್ತಾರೆ. ಬರ್ತಾರೆ ಸರ್, ಫ್ಯಾನ್ಸ್ ಎಲ್ಲ ಬರ್ತಾರೆ. ತಾವೆಲ್ಲಿಂದ ಬಂದಿದ್ದೀರಿ? ತಾಳೂರಿಂದ ಬಂದಿದ್ದೀವಿ ಸರ್. ತಾಳೂರಿಂದ. ಕಟ್ಟಾರ ಅಭಿಮಾನಿ ತಾವು? ಕಟ್ಟಾರ. ಓಕೆ. ತಾವು ಪಕ್ಕ ಅಭಿಮಾನಿ ಸರ್? ತಾವು ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ತಾವೆಲ್ಲರೂ ಅಭಿಮಾನಿಗಳು? ಅಭಿಮಾನಿಗಳು ಸರ್. ಹೌದಾ? ಹೌದು. ಏನ್ರಿ, ಯಾಕೆ ನಿಮ್ ದರ್ಶನ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಮನುಷ್ಯ. ಫಸ್ಟ್ ಆಫ್ ಆಲ್ ಅವನು ಪ್ರಾಣಿ ಪ್ರಿಯ, ಅದಕ್ಕೆ ಇಷ್ಟ ನಮ್ಗೆ. ಪ್ರಾಣಿ ಪ್ರಿಯ ಅನ್ನೋ ಉದ್ದೇಶಕ್ಕೆ ದರ್ಶನ್ ಇಷ್ಟ ನಿಮ್ಗೆ? ಅವನು ಆ್ಯಕ್ಟಿಂಗ್ ಇಷ್ಟ, ಪ್ರಾಣಿ ಪ್ರಿಯ. ಅವನು ಒಳ್ಳೆ ಮಾಡೋ ಸಮಾಜ ಸೇವೆಗಳು ಯಾರೂ ಮಾಡಿಲ್ಲ, ಅದು ಒಳ್ಳೆ ಮನುಷ್ಯ. ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆಯಲ್ಲ, ಕೊಲೆ ಮಾಡಿದಾರೆ ಅಂತೇಳಿ ಆರೋಪ ಇದೆ. ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಅದೆಲ್ಲ ತಪ್ಪ. ಆತನ ಸತ್ತರ ಮಹಾನ್ ಭಾವ. ನಡೀತು. ಅದು ಯಾರ ತಲೆ ಕಟ್ಸ್ಕೊಂಡ್ರ ಮೊನ್ನೆ ಕಲ್ಕತ್ತಾಗ ನಡೀತು. ಅದು ಅಂಥವ್ರಿಗೆ ಬರಂಗಿಲ್ಲ. ಇಂಥ ನಮ್ಮ ಭಾಷೆ ಇಂಥವ್ರನ್ನ ಹಿಡ್ಕೊಂಡೇ ಬೆಳೆಯೋದು. ಇದು ದರ್ಶನ್ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲರೂ ಕೂಡ ಇವತ್ತು ಸಿನಿಮಾ ರಿಲೀಸ್ ಇದೆ. 2 ಶೋ ಇದೆ. ಅದ್ರ ನಡುವೆ ಬಳ್ಳಾರಿ ಈ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ 2ನೇ ರಿಲೀಸ್ ಆಗ್ತಾ ಇದೆ. ನೋಡೋಣ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ 19 ವರ್ಷದ ನಂತರ ಈಗ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಬಂದು ಶಾಸ್ತ್ರಿ ಸಿನಿಮಾದ ಪೋಸ್ಟರ್ ಅನ್ನು ಹಿಡಿದುಕೊಂಡು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಇವತ್ತು 2 ಶೋ ಇದೆ. 11 ಗಂಟೆಗೆ ಒಂದು ಶೋ ಇದೆ, 2 ಗಂಟೆಗೆ ಒಂದು ಶೋ ಇದೆ. ತಾವು ದರ್ಶನ್ ಅಭಿಮಾನಿ. ದರ್ಶನ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೇನೋ ನೋಡುವ ಭಾಷಣ ಅದೇ ಹಾಗೆ. ತಾವೇನು ಹೇಳ್ತೀರಿ? ಅಣ್ಣವರು ಇಸ್ಮೇಲ್ ರೀಜಾ ಅಂತೇಳಿ ತಾವು ಬರ್ತಿದ್ವಿ ಸರ್. ಬರುವ ಅಂತ ನಾವು ಬಂದ್ವಿ, ಕೆಲಸ ಹೋಗ್ತಾನೋ ಬಿಟ್ಟು ಬಂದ್ವಿ. ಹೋಗ್ಬೇಕಂತ ನಾವು ಎಷ್ಟು ಆಸೆ ಇದ್ವು. ನಾವು ಇನ್ನೊಂದು ಕೆಲಸ ಮೇಲೆ ಹೋಗ್ತಿದ್ವಿ. ಅಣ್ಣವ್ರು ಅಲ್ಲಿ ನೋಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಹೋಗಿ ನೋಡೋಕೆ ಇಲ್ಲ. ಫಿಲಿಮ್ ನೋಡಿದ್ರೆ ಸ್ವಲ್ಪ ಖುಷಿಯನ್ನು ಬಿಡ್ತಾ ಅಣ್ಣ ಅಂತೇಳಿ ನಮ್ಮ ಇಲ್ಲಿ ಬಂದು ನೋಡಿ ಸರ್. ಈಗ 19 ವರ್ಷದ ನಂತರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು. ಜನ ಆಗ್ತಾರೆ ಅಂತ ಅನ್ಸುತ್ತಾ? ಆಗ್ತಾರೆ ಸರ್, ಖಂಡಿತ ಆಗ್ತಾರೆ.
ಫ್ಯಾನ್ಸ್ ಬರ್ತಾರಾ ಮತ್ತೆ ಬೇರೆ ಜನ ಎಲ್ಲ ಬರ್ತಾರಾ? ಬರ್ತಾರೆ ಸರ್ ಫ್ಯಾನ್ಸ್ ಎಲ್ಲ ಬರ್ತಾರೆ. ಬರ್ತಾರೆ. ತಾವೆಲ್ಲಿಂದ ಬಂದಿದ್ದೀರಿ? ತಾಳೂರಿಂದ ಬಂದಿವಿ ಸರ್. ಬ್ಯಾಳೂರಿಂದ. ಕಟ್ಟಾರ ಅಭಿಮಾನಿ ತಾವು? ಕಟ್ಟಾರ. ಓಕೆ. ತಾವು? ಪಕ್ಕ ಅಭಿಮಾನಿ. ಸರ್ ತಾವು? ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ತಾವೆಲ್ಲರೂ ಅಭಿಮಾನಿಗಳು? ಅಭಿಮಾನಿಗಳು ಸರ್. ಹೌದಾ? ಹೌದು. ಏನ್ರಿ ಯಾಕೆ ನಿಮ್ ದರ್ಶನ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಮನುಷ್ಯ. ಫಸ್ಟ್ ಆಫ್ ಆಲ್ ಅವನು ಪ್ರಾಣಿ ಪ್ರಿಯ, ಅದಕ್ಕೆ ಇಷ್ಟ ನಮಗೆ. ಪ್ರಾಣಿ ಪ್ರಿಯ ಅನ್ನೋ ಉದ್ದೇಶಕ್ಕೆ ದರ್ಶನ್ ಇಷ್ಟ ನಿಮ್ಗೆ? ಅವನು ಆ್ಯಕ್ಟಿಂಗ್ ಇಷ್ಟ, ಪ್ರಾಣಿ ಪ್ರಿಯ, ಅವನು ಒಳ್ಳೆ ಮಾಡೋ ಸಮಾಜ ಸೇವೆಗಳು ಯಾರೂ ಮಾಡಿಲ್ಲ. ಅದು ಒಳ್ಳೆ ಮನುಷ್ಯ. ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆಯಲ್ಲ, ಕೊಲೆ ಮಾಡಿದಾರೆ ಅಂತೇಳಿ. ಆರೋಪ ಇದೆ. ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಅದೆಲ್ಲ ತಪ್ಪ. ಆತನ ಸತ್ತನ ಮಹಾನುಭಾವ. ನಡೀತು. ಅದು ಯಾರ ತಲೆ ಕಟ್ಸ್ಕೊಂಡ್ರ ಮೊನ್ನೆ ಕಲ್ಕತ್ತಾಗ ನಡೀತು. ಅದು ಅಂಥವ್ರಿಗೆ ಬರಂಗಿಲ್ಲ. ಇಂಥ ನಮ್ಮ ಭಾಷೆ ಇಂಥವ್ರನ್ನ ಹಿಡ್ಕೊಂಡೇ ಬೆಳೆಯೋದು. ಇದು ದರ್ಶನ್ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲರೂ ಕೂಡ ಇವತ್ತು ಸಿನಿಮಾ ರಿಲೀಸ್ ಇದೆ, 2 ಶೋ ಇದೆ. ಅದ್ರ ನಡುವೆ ಬಳ್ಳಾರಿ ಈ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ 2ನೇ ರಿಲೀಸ್ ಆಗ್ತಾ ಇದೆ. ನೋಡೋಣ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ 19 ವರ್ಷದ ನಂತರ ಈಗ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಬಂದು ಶಾಸ್ತ್ರಿ ಸಿನಿಮಾದ ಪೋಸ್ಟರ್ ಅನ್ನು ಹಿಡಿದುಕೊಂಡು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಇವತ್ತು 2 ಶೋ ಇದೆ. 11 ಗಂಟೆಗೊಂದು ಶೋ ಇದೆ, 2 ಗಂಟೆಗೊಂದು ಶೋ ಇದೆ. ತಾವು ದರ್ಶನ್ ಅಭಿಮಾನಿ? ದರ್ಶನ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೇನೋ ನೋಡುವ ಭಾಷಣ. ಅದೇ ಹಾಗೆ ತಾವೇನು ಹೇಳ್ತೀರಿ? ಅಣ್ಣವರು ಇಸ್ಮೇಲ್ ರೀಜನ್ ಅಂತೇಳಿ ತಾವು ಬರ್ತಿದ್ವಿ ಸರ್. ಬರುವಂತ ನಾವು ಬಂದ್ವಿ, ಕೆಲಸ ಹೋಗ್ತಾನೋ ಬಿಟ್ಟು ಬಂದ್ವಿ. ಹೋಗ್ಬೇಕಂತ ನಾವು ಎಷ್ಟು ಆಸೆ ಇದ್ವು. ನಾವು ಇನ್ನೊಂದು ಕೆಲಸ ಮೇಲೆ ಓದ್ತಿದ್ವಿ. ಅಣ್ಣವರು ಅಲ್ಲಿ ನೋಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಹೋಗಿ ನೋಡೋಕೆ. ಇಲ್ಲ ಫಿಲಿಮ್ ನೋಡಿದ್ರೆ ಸ್ವಲ್ಪ ಖುಷಿಯನ್ನು ಬಿಡ್ತಾರೆ ಅಣ್ಣ ಅಂತೇಳಿ ನಮ್ಮ ಇಲ್ಲಿ ಬಂದು ನೋಡಿ ಸರ್. ಈಗ 19 ವರ್ಷದ ನಂತರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು, ಜನ ಆಗ್ತಾರಂತ ಅನ್ಸುತ್ತಾ? ಆಗ್ತಾರೆ ಸರ್, ಖಂಡಿತ ಆಗ್ತಾರೆ. ಫ್ಯಾನ್ಸ್ ಬರ್ತಾರಾ ಮತ್ತೆ ಬೇರೆ ಜನ ಎಲ್ಲ ಬರ್ತಾರಾ? ಬರ್ತಾರೆ ಸರ್ ಫ್ಯಾನ್ಸ್ ಎಲ್ಲ ಬರ್ತಾರೆ. ತಾವೆಲ್ಲಿಂದ ಬಂದಿದ್ದೀರಿ? ತಾಳೂರಿಂದ ಬಂದಿವಿ ಸರ್. ಬ್ಯಾಳೂರಿಂದ. ಕಟ್ಟಾರ ಅಭಿಮಾನಿ ತಾವು? ಕಟ್ಟಾರ. ಓಕೆ. ತಾವು? ಪಕ್ಕ ಅಭಿಮಾನಿ. ಸರ್ ತಾವು? ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ತಾವೆಲ್ಲರೂ ಅಭಿಮಾನಿಗಳು? ಅಭಿಮಾನಿಗಳು ಸರ್. ಹೌದಾ? ಹೌದು. ಏನ್ರಿ ಯಾಕೆ ನಿಮ್ ದರ್ಶನ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಮನುಷ್ಯ. ಫಸ್ಟ್ ಆಫ್ ಆಲ್ ಅವನು ಪ್ರಾಣಿ ಪ್ರಿಯ, ಅದಕ್ಕೆ ಇಷ್ಟ ನಮಗೆ. ಪ್ರಾಣಿ ಪ್ರಿಯ ಅನ್ನೋ ಉದ್ದೇಶಕ್ಕೆ ದರ್ಶನ್ ಇಷ್ಟ ನಿಮ್ಗೆ? ಅವನು ಆ್ಯಕ್ಟಿಂಗ್ ಇಷ್ಟ, ಪ್ರಾಣಿ ಪ್ರಿಯ, ಅವನು ಒಳ್ಳೆ ಮಾಡೋ ಸಮಾಜ ಸೇವೆಗಳು ಯಾರೂ ಮಾಡಿಲ್ಲ. ಅದು ಒಳ್ಳೆ ಮನುಷ್ಯ. ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆಯಲ್ಲ, ಕೊಲೆ ಮಾಡಿದಾರೆ ಅಂತೇಳಿ. ಆರೋಪ ಇದೆ. ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಅದೆಲ್ಲ ತಪ್ಪ. ಆತನ ಸತ್ತನ ಮಹಾನುಭಾವ. ನಡೀತು. ಅದು ಯಾರ ತಲೆ ಕಟ್ಸ್ಕೊಂಡ್ರ ಮೊನ್ನೆ ಕಲ್ಕತ್ತಾಗ ನಡೀತು. ಅದು ಅಂಥವ್ರಿಗೆ ಬರಂಗಿಲ್ಲ. ಇಂಥ ನಮ್ಮ ಭಾಷೆ ಇಂಥವ್ರನ್ನ ಹಿಡ್ಕೊಂಡೇ ಬೆಳೆಯೋದು. ಇದು ದರ್ಶನ್ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲರೂ ಕೂಡ ಇವತ್ತು ಸಿನಿಮಾ ರಿಲೀಸ್ ಇದೆ, 2 ಶೋ ಇದೆ. ಅದ್ರ ನಡುವೆ ಬಳ್ಳಾರಿ ಈ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ 2ನೇ ರಿಲೀಸ್ ಆಗ್ತಾ ಇದೆ. ನೋಡೋಣ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.